ಇಸ್ರೇಲ್ ನಡುವೆ ಯುದ್ಧ ನಿಲ್ಲುವಂತಹ ಲಕ್ಷಣ ಕಾಣ್ತಾ ಇಲ್ಲ. ಯಾವುದೇ ಕ್ಷಣದಲ್ಲೂ ಮತ್ತೆ ಯುದ್ಧ ಪುನರಾರಂಭ ಆಗಬಹುದು. ಈ ಬೆನ್ನಲ್ಲೇ ಯುದ್ಧದ ಸೈಡ್ ಎಫೆಕ್ಟ್ ಇಂದ ಬಳಲ್ತಾ ಇರೋರು ನಮ್ಮ ರಾಜ್ಯದ ಸಾರಥಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಅನೇಕ ಸ್ಟೋರಿಗಳನ್ನು ನೋಡ್ತಾ ಇದ್ದೀವಿ. ಈಗಲೂ ಕೂಡ ಆಟೋ ಚಾಲಕರ ಸಮಸ್ಯೆಗೆ ಪರಿಹಾರ ಕೊಡುವಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಒಂದು ಡೀಟೇಲ್ ಇದೆ, ನೋಡೋಣ. ಅಮೆರಿಕ ಇರಾನ್ ನಡುವೆ ಹೋರ್ಮುಜ್ ಫೈಟ್, ಬಿಗಡಾಯಿಸಿದ ಬಿಕ್ಕಟ್ಟು, ಎಲ್ಪಿಜಿ ಸಿಲಿಂಡರ್ಗೆ ಪೆಟ್ಟು, ತಹಬದಿಗೆ ಬರುತ್ತಿದ್ದ ಎಲ್ಪಿಜಿ ಸಮಸ್ಯೆ ಉಲ್ಬಣ. ಅಮೆರಿಕ ಇರಾನ್ ನಡುವೆ ಹೋರ್ಮುಜ್ ಫೈಟ್ ತೀವ್ರಗೊಂಡಿದೆ. ಎಲ್ಲವೂ ತಣ್ಣಗಾಯ್ತು ಎನ್ನುವಷ್ಟರಲ್ಲಿ ಉರಿಯುವ ಬೆಂಕಿಗೆ ಟ್ರಂಪ್ ಕೊಟ್ಟ ಎಚ್ಚರಿಕೆ ತುಪ್ಪ ಸುರಿದಂತೆ ಮಾಡಿದೆ. ಅದೇನೇ ಇದ್ರೂ ಹೋರ್ಮುಜ್ ತೆರೆಯಲ್ಲ ಅಂತ ಇರಾನ್ ಪಟ್ಟು ಹಿಡಿದಿದೆ. ಇನ್ನೊಂದು ಮಗ್ಗಲಿನಲ್ಲಿ ಕರ್ನಾಟಕದಲ್ಲಿ ಕೊಂಚ ತಹಬದಿಗೆ ಬಂದಿದ್ದ ಎಲ್ಪಿಜಿ ಸಮಸ್ಯೆ ಮತ್ತಷ್ಟು ಅತಿರೇಕಕ್ಕೆ ಹೋಗುತ್ತಿದೆ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಆಟೋ ಗ್ಯಾಸ್ ಟ್ರಬಲ್, ಬಂಕ್ಗಳ ಮುಂದೆ ಕ್ಯೂ, ಆಟೋ ಚಾಲಕರ ಪರದಾಟ. ಎಸ್, ಇರಾನ್ ಇಸ್ರೇಲ್ ವಾರ್ನಿಂದ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಹೊಡೆತವೇ ಆಗಿ ಕಮರ್ಷಿಯಲ್ ಸಿಲಿಂಡರ್ ಅಭಾವ ಹೋಟೆಲ್ಗಳಿಗೆ ಸಾಕಷ್ಟು ನಷ್ಟವನ್ನ ಉಂಟು ಮಾಡಿ ಹೊಸ ಮಾರ್ಗಕ್ಕೆ ದಾರಿ ಮಾಡಿಕೊಟ್ಟಿದೆ. ಇದರ ಜೊತೆಗೆ ಆಟೋ ಎಲ್ಪಿಜಿ ಗ್ಯಾಸ್ ಅಭಾವ ಬೆಂಗಳೂರಿನ ಆಟೋ ಚಾಲಕರ ನಿದ್ದೆಗೆಡಿಸಿದೆ. ಯಾವ ಬಂಕ್ ಬಳಿ ಹೋದ್ರೂ ನೋ ಸ್ಟಾಕ್ ಬೋರ್ಡ್ ಕಾಣಿಸಿದ್ರೆ ಸ್ಟಾಕ್ ಇರೋ ಬಂಕ್ಗಳ ಮುಂದೆ ಹನುಮಂತನ ಬಾಲದಂತೆ ಆಟೋಗಳು ಕ್ಯೂ ನಿಂತು ಗ್ಯಾಸ್ ಹಾಕಿಸಿಕೊಳ್ಳೋದು ಸಾಮಾನ್ಯವಾಗಿ ಬಿಟ್ಟಿದೆ. ಸುಬ್ರಹ್ಮಣ್ಯ ನಗರ ಬಂಕ್ ಬಳಿ ಮಾರುದ್ದ ಕ್ಯೂ, ಮಾಗಡಿ ರೋಡ್ ಬಂಕ್ನಲ್ಲೂ ಆಟೋ ಸಾಲು. ಬೆಂಗಳೂರಿನಲ್ಲಿ ಮತ್ತೆ ಆಟೋ ಗ್ಯಾಸ್ ಎಮರ್ಜೆನ್ಸಿ ತಲೆದೋರಿದೆ. ಬೆಳಗ್ಗೆಯಿಂದಲೇ ಆಟೋ ಗ್ಯಾಸ್ ಬಂಕ್ ಎದುರು ಆಟೋಗಳು ಕ್ಯೂ ನಿಂತಿವೆ. ಸುಬ್ರಹ್ಮಣ್ಯ ನಗರ ಇಂಡಿಯನ್ ಆಯಿಲ್ ಬಂಕ್ ಬಳಿ ಆಟೋ ಗ್ಯಾಸ್ ಹಾಕಿಸಿಕೊಳ್ಳಲು ಆಟೋ ಚಾಲಕರು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಸ್ಟಾಕ್ ಇರುವ ಬಂಕ್ಗಳ ಎದುರು ಆಟೋ ಚಾಲಕರ ಸಾಲು ಕಂಡು ಬಂದಿದೆ. ಇನ್ನು ಇತ್ತ ಬೆಂಗಳೂರಿನ ಮಾಗಡಿ ರೋಡ್ನಲ್ಲೂ ಕೂಡ ಆಟೋ ಎಲ್ಪಿಜಿ ಅಭಾವ ಹೆಚ್ಚಾಗಿದೆ. ಮಾಗಡಿ ರೋಡ್ನ ಟೋಲ್ ಗೇಟ್ ಬಳಿ ಆಟೋಗಳು ಕ್ಯೂ ನಿಂತಿವೆ. ಕಿಲೋಮೀಟರ್ ಉದ್ದಕ್ಕೆ ನಿಂತಿರುವ ಆಟೋ ಚಾಲಕರು ಆಟೋ ಗ್ಯಾಸ್ ಸಂಕಷ್ಟ ಬಗ್ಗೆ ಪಬ್ಲಿಕ್ ಟಿವಿ ಜೊತೆ ಹಂಚಿಕೊಂಡಿದ್ದಾರೆ. ಮಂಗಳೂರಿನಲ್ಲಿ ದುಬಾರಿಯಾದ ಆಟೋ ಗ್ಯಾಸ್ ಬೆಲೆ, ಗ್ಯಾಸ್ ಸಿಗುತ್ತಿದ್ರೂ ಬಂಕ್ಗೆ ಬಾರದ ಆಟೋ ಚಾಲಕರು. ಮಧ್ಯಪ್ರಾಚ್ಯ ಯುದ್ಧದಿಂದ ಮಂಗಳೂರಿನಲ್ಲಿ ಆಟೋ ಗ್ಯಾಸ್ ಬೆಲೆ ದುಬಾರಿಯಾಗಿದೆ. ಗ್ಯಾಸ್ ಸಿಗುತ್ತಿದ್ರೂ ಆಟೋ ಚಾಲಕರು ಬಂಕ್ ಕಡೆ ಮುಖ ಮಾಡುತ್ತಿಲ್ಲ. ಖಾಸಗಿ ಆಟೋ ಗ್ಯಾಸ್ ಫಿಲ್ಲಿಂಗ್ ಸ್ಟೇಷನ್ಗಳು ಖಾಲಿಯಾಗಿವೆ. ಲೀಟರ್ ಎಲ್ಪಿಜಿಗೆ 120 ರೂಪಾಯಿ ನಿಗದಿ ಮಾಡಲಾಗಿದ್ದು, ಗ್ಯಾಸ್ ದುಬಾರಿಯಾದ ಹಿನ್ನೆಲೆ ಆಟೋ ಚಾಲಕರು ಗ್ಯಾಸ್ ಬಂಕ್ನತ್ತ ಸುಳಿಯುತ್ತಿಲ್ಲ. ರಾಯಚೂರಿನಲ್ಲಿ ಅಡುಗೆ ಅನಿಲ ಸಂಕಷ್ಟ, ಸಿಂಧನೂರಿನ ಗ್ರಾಮದಲ್ಲಿ ರಾತ್ರಿ ಇಡೀ ಕ್ಯೂ. ರಾಯಚೂರಿನಲ್ಲಿ ಅಡುಗೆ ಅನಿಲ ಸಂಕಷ್ಟ ಎದುರಾಗಿದೆ. ಸಿಂಧನೂರಿನ ಸಾಲಗುಂದ ಗ್ರಾಮದಲ್ಲಿ ರಾತ್ರಿ ಇಡೀ ಜನರು ಕ್ಯೂ ನಿಲ್ಲುವ ಸ್ಥಿತಿ ನಿರ್ಮಾಣವಾಗಿದೆ. ಕಳೆದೊಂದು ತಿಂಗಳಿನಿಂದ ಗ್ಯಾಸ್ ಸಿಲಿಂಡರ್ ಸಿಗದೆ ಜನರು ಪರದಾಡುತ್ತಿದ್ದಾರೆ. ಸಿಲಿಂಡರ್ ಅಭಾವದಿಂದಾಗಿ ಭಾರತ್ ಗ್ಯಾಸ್ ಏಜೆನ್ಸಿ ಬಂದ್ ಆಗಿದೆ. ಒಟಿಪಿಗಳನ್ನು ಪಡೆದುಕೊಂಡಿರುವ ಗ್ಯಾಸ್ ಏಜೆನ್ಸಿ ಸಿಬ್ಬಂದಿ ಬೇರೆಯವರಿಗೆ ಸಿಲಿಂಡರ್ ಮಾರಾಟ ಮಾಡ್ತಿದ್ದಾರೆಂದು ಗ್ರಾಹಕರು ಆರೋಪಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮುಂದುವರೆದ ಗ್ಯಾಸ್ ಪ್ರಾಬ್ಲಮ್, ಗ್ಯಾಸ್ ಸಮಸ್ಯೆಗೆ ನಲುಗಿದ ಹೋಮ್ ಫುಡ್ ಪ್ರಾಡಕ್ಟ್ ಉದ್ಯಮಿ. 10 ಜನ ಕೆಲಸ ಮಾಡುವ ಕಡೆ 3ರಿಂದ 4 ಜನರಿಂದಷ್ಟೇ ಕೆಲಸ. ಮಲೆನಾಡು ಶಿವಮೊಗ್ಗದಲ್ಲಿ ಗ್ಯಾಸ್ ಸಮಸ್ಯೆ ಮುಂದುವರೆದಿದೆ. ವಾಣಿಜ್ಯ ಸಿಲಿಂಡರ್ ಸಮಸ್ಯೆಯಿಂದ ಹೋಮ್ ಫುಡ್ ಪ್ರಾಡಕ್ಟ್ ಉದ್ಯಮ ನಲುಗಿ ಹೋಗಿದೆ. ಶಿವಮೊಗ್ಗ ನಗರದ ಸವಳಂಗ ರಸ್ತೆಯಲ್ಲಿರುವ ಕವಿತಾ ಗಿರೀಶ್ ಅವರ ಹೋಮ್ ಫುಡ್ ಪ್ರಾಡಕ್ಟ್ ಉದ್ಯಮ ಗ್ಯಾಸ್ ಕೊರತೆಯಿಂದ ಮಾಲೀಕರು ಸಿಬ್ಬಂದಿಗೆ ರಜೆ ನೀಡಿದ್ದಾರೆ. ಗ್ಯಾಸ್ ಸಮಸ್ಯೆಯಿಂದ 3-4 ಜನರಷ್ಟೇ ಕೆಲಸ ಮಾಡ್ತಿದ್ದಾರೆ. ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಕಮರ್ಷಿಯಲ್ ಗ್ಯಾಸ್ ಇಲ್ಲದೆ ಮೆನು ಕಡಿತಗೊಂಡಿದ್ದು, ಇದರಿಂದ ಆರ್ಡರ್ಗಳಲ್ಲೂ ಕಡಿತವಾಗಿವೆ. ಯುದ್ಧಕ್ಕೂ ಮೊದಲು 3ರಿಂದ 4 ಸಾವಿರ ಚಪಾತಿ ರೊಟ್ಟಿ ಮಾಡ್ತಿದ್ರು. ಆದ್ರೆ ಈಗ 700ರಿಂದ 800 ಚಪಾತಿ ಮಾಡ್ತಿದ್ದಾರೆ. ಸಮರ್ಪಕ ಆರ್ಡರ್ ಇಲ್ಲದೆ ಸಿಬ್ಬಂದಿಗೆ ಸಂಬಳ ನೀಡಲು ಮಾಲೀಕರಿಗೆ ಸಂಕಷ್ಟ ಎದುರಿಸುವಂತಾಗಿದೆ. ಸಣ್ಣ ಪುಟ್ಟ ಉದ್ಯಮಕ್ಕೆ ಗ್ಯಾಸ್ ಪೂರೈಸುವಂತೆ ಮಾಲೀಕರು ಒತ್ತಾಯಿಸುತ್ತಿದ್ದಾರೆ. ಒಟ್ನಲ್ಲಿ ಆಟೋ ಚಾಲಕರು ಗ್ಯಾಸ್ ಸಿಗೋ ಕಡೆ ಗ್ಯಾಸ್ ಹಾಕಿಸಿಕೊಳ್ಳೋದಕ್ಕೆ ಅರ್ಧ ದಿನವನ್ನ ಬಂಕ್ ಮುಂದೆಯೇ ಕಳೆಯುತ್ತಿದ್ದಾರೆ. ಹೀಗೆ ಮುಂದುವರೆದ್ರೆ ಆಟೋಗಳು ಗ್ಯಾಸ್ ಇಲ್ಲದೆ ನಿಲ್ಲೋ ಪರಿಸ್ಥಿತಿ ನಿರ್ಮಾಣ ಆಗೋದಂತೂ ಪಕ್ಕ. ಈ ನಡುವೆ ಗೃಹ ಬಳಕೆ ಕಮರ್ಷಿಯಲ್ ಗ್ಯಾಸ್ ಅಭಾವವೂ ಹೆಚ್ಚಾಗುತ್ತಿದ್ದು ಮುಂದೇನು ಎಂಬ ಪ್ರಶ್ನೆ ಜನರಲ್ಲಿ ಮೂಡಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.